ಹಲೋ ಫ್ರೆಂಡ್ಸ್, ಇಂದಿನ ವಿಡಿಯೋದ ಮೊದಲ ಪ್ರಶ್ನೆ, ಭಾರತಕ್ಕೆ ಯಾವ ವಾರ ಸ್ವಾತಂತ್ರ್ಯ ದೊರಕಿತು? ಆಪ್ಷನ್ ಎ ಮಂಗಳವಾರ, ಆಪ್ಷನ್ ಬಿ ಶುಕ್ರವಾರ, ಆಪ್ಷನ್ ಸಿ ಶನಿವಾರ, ಆಪ್ಷನ್ ಡಿ ಸೋಮವಾರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಶುಕ್ರವಾರ. ಭಾರತಕ್ಕೆ 1947 ಆಗಸ್ಟ್ 15 ಶುಕ್ರವಾರದಂದು ಸ್ವಾತಂತ್ರ್ಯ ದೊರಕಿತು. ಎರಡನೆಯ ಪ್ರಶ್ನೆ, ಭಾರತ ದೇಶದ ಮೊದಲ ಮುಸ್ಲಿಂ ರಾಷ್ಟ್ರಪತಿ ಯಾರು? ಆಪ್ಷನ್ ಎ ಅಬ್ದುಲ್ ಕಲಾಂ, ಆಪ್ಷನ್ ಬಿ ಫಕ್ರುದ್ದೀನ್ ಅಲಿ, ಆಪ್ಷನ್ ಸಿ ಮೊಹಮ್ಮದ್ ಅಲಿ, ಆಪ್ಷನ್ ಡಿ ಜಾಕಿರ್ ಹುಸೇನ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಜಾಕಿರ್ ಹುಸೇನ್. ಜಾಕಿರ್ ಹುಸೇನ್ ಅವರು ಭಾರತದ ಮೂರನೆಯ ಮತ್ತು ಮೊದಲ ಮುಸ್ಲಿಂ ರಾಷ್ಟ್ರಪತಿಯಾಗಿದ್ದಾರೆ ಮತ್ತು ಅಧಿಕಾರದಲ್ಲಿದ್ದಾಗಲೇ ಮರಣ ಹೊಂದಿದ ಮೊದಲ ರಾಷ್ಟ್ರಪತಿ ಜಾಕಿರ್ ಹುಸೇನ್ ಆಗಿದ್ದಾರೆ. ಮೂರನೆಯ ಪ್ರಶ್ನೆ, ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಯಾರು? ಆಪ್ಷನ್ ಎ ಇಂದಿರಾ ಗಾಂಧಿ, ಆಪ್ಷನ್ ಬಿ ಸುಚೇತಾ ಕೃಪಲಾನಿ, ಆಪ್ಷನ್ ಸಿ ಅಮೃತ್ ಕೌರ್, ಆಪ್ಷನ್ ಡಿ ಕಿರಣ್ ಬೇಡಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಇಂದಿರಾ ಗಾಂಧಿ. ಇಂದಿರಾ ಗಾಂಧಿ ಅವರು ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಮಹಿಳೆಯಾಗಿದ್ದಾರೆ ಮತ್ತು ಇಂದಿರಾ ಗಾಂಧಿ ಅವರು ಭಾರತದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಿಯಾಗಿದ್ದಾರೆ. ನಾಲ್ಕನೆಯ ಪ್ರಶ್ನೆ, ಸಹಕಾರ ಸಂಘಗಳ ತೊಟ್ಟಿಲು ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ಆಪ್ಷನ್ ಎ ಬೆಳಗಾವಿ, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಧಾರವಾಡ, ಆಪ್ಷನ್ ಡಿ ಮಂಡ್ಯ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಧಾರವಾಡ. ಧಾರವಾಡ ಜಿಲ್ಲೆಯನ್ನು ಸಹಕಾರ ಸಂಘಗಳ ತೊಟ್ಟಿಲು ಎಂದು ಕರೆಯುವರು ಮತ್ತು ಧಾರವಾಡವನ್ನು ವಿದ್ಯಾಕಾಶಿ ಅಂತಲೂ ಕೂಡ ಕರೆಯುವರು. ಐದನೆಯ ಪ್ರಶ್ನೆ, ಅಂಗಾರಕ ಎಂದು ಯಾವ ಗ್ರಹವನ್ನು ಕರೆಯುವರು? ಆಪ್ಷನ್ ಎ ಶುಕ್ರ ಗ್ರಹ, ಆಪ್ಷನ್ ಬಿ ಮಂಗಳ ಗ್ರಹ, ಆಪ್ಷನ್ ಸಿ ಗುರುಗ್ರಹ, ಆಪ್ಷನ್ ಡಿ ಭೂಮಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಂಗಳ ಗ್ರಹ. ಮಂಗಳ ಗ್ರಹವನ್ನು ಅಂಗಾರಕ ಎಂದು ಕರೆಯುವರು. ಅದರೊಂದಿಗೆ ಮಂಗಳ ಗ್ರಹವನ್ನು ಕೆಂಪು ಗ್ರಹ ಅಂತಲೂ ಕರೆಯುವರು. ಮತ್ತು ಮಂಗಳ ಗ್ರಹದ ಎರಡು ಪ್ರಮುಖ ಉಪಗ್ರಹಗಳೆಂದರೆ ಫೋಬೋಸ್ ಮತ್ತು ಡಿಮೋಸ್. ಆರನೆಯ ಪ್ರಶ್ನೆ, ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಆಪ್ಷನ್ ಇ 8.3 ನಿಮಿಷ, ಆಪ್ಷನ್ ಬಿ 8 ನಿಮಿಷ, ಆಪ್ಷನ್ ಸಿ 7.9 ನಿಮಿಷ, ಆಪ್ಷನ್ ಡಿ 10 ನಿಮಿಷ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಇ 8.3 ನಿಮಿಷ. ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು 8.3 ನಿಮಿಷಗಳ ಕಾಲ ತೆಗೆದುಕೊಳ್ಳುತ್ತದೆ. ಏಳನೆಯ ಪ್ರಶ್ನೆ, ಕಾಗೆ ಬಂಗಾರ ಎಂದು ಯಾವುದಕ್ಕೆ ಕರೆಯುತ್ತಾರೆ? ಆಪ್ಷನ್ ಎ ಲಿಥಿಯಂ, ಆಪ್ಷನ್ ಬಿ ಕಲ್ಲಿದ್ದಲು, ಆಪ್ಷನ್ ಸಿ ಅಬ್ರಕ್, ಆಪ್ಷನ್ ಡಿ ಬೆಳ್ಳಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಬ್ರಕ್. ಅಬ್ರಕ್ ಅನ್ನು ಕಾಗೆ ಬಂಗಾರ ಎಂದು ಕರೆಯುತ್ತಾರೆ. ಅಬ್ರಕದ ಉತ್ಪಾದನೆಯಲ್ಲಿ ಭಾರತವು ಪ್ರಪಂಚದಲ್ಲಿಯೇ ಮೊದಲನೇ ಸ್ಥಾನದಲ್ಲಿದೆ. ಇದು ಭಾರತದ ಹೆಮ್ಮೆಯಾಗಿದೆ. ಎಂಟನೆಯ ಪ್ರಶ್ನೆ, ಲೋಕಸಭೆಯ ಮೊದಲ ಮಹಿಳಾ ಸ್ಪೀಕರ್ ಯಾರು? ಆಪ್ಷನ್ ಎ ಇಂದಿರಾ ಗಾಂಧಿ, ಆಪ್ಷನ್ ಬಿ ಸುಚೇತಾ ಕೃಪಲಾನಿ, ಆಪ್ಷನ್ ಸಿ ಅಮೃತ್ ಕೌರ್, ಆಪ್ಷನ್ ಡಿ ಮೀರಾ ಕುಮಾರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೀರಾ ಕುಮಾರ್. ಮೀರಾ ಕುಮಾರ್ ಅವರು ಲೋಕಸಭೆಯ ಮೊದಲ ಮಹಿಳಾ ಸ್ಪೀಕರ್ ಆಗಿದ್ದಾರೆ ಮತ್ತು ಸುಮಿತ್ರಾ ಮಹಾಜನ್ ಅವರು ಲೋಕಸಭೆಯ ಎರಡನೇ ಮಹಿಳಾ ಸ್ಪೀಕರ್ ಆಗಿದ್ದಾರೆ. ನಂತರ 9ನೆಯ ಪ್ರಶ್ನೆ, ನಂದಾದೇವಿ ರಾಷ್ಟ್ರೀಯ ಉದ್ಯಾನವನ ಇರುವ ಸ್ಥಳ ಯಾವುದು? ಆಪ್ಷನ್ ಎ ಉತ್ತರಾಖಂಡ್, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಅಸ್ಸಾಂ, ಆಪ್ಷನ್ ಡಿ ಪಶ್ಚಿಮ ಬಂಗಾಲ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರಾಖಂಡ್. ನಂದಾದೇವಿ ರಾಷ್ಟ್ರೀಯ ಉದ್ಯಾನವನವು ಇರುವ ಸ್ಥಳ ಉತ್ತರಾಖಂಡ್ ಮತ್ತು ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ನಂದಾದೇವಿಯ ಉದ್ಯಾನವನವೂ ಒಂದಾಗಿದೆ. 10ನೆಯ ಪ್ರಶ್ನೆ, ಕಗ್ಗತ್ತಲೆಯ ಖಂಡ ಎಂದು ಯಾವ ಖಂಡವನ್ನು ಕರೆಯುತ್ತಾರೆ? ಆಪ್ಷನ್ ಎ ಏಷ್ಯಾ ಖಂಡ, ಆಪ್ಷನ್ ಬಿ ಆಸ್ಟ್ರೇಲಿಯಾ ಖಂಡ, ಆಪ್ಷನ್ ಸಿ ಆಫ್ರಿಕಾ ಖಂಡ, ಆಪ್ಷನ್ ಡಿ ಯುರೋಪ್ ಖಂಡ. ಈ ಪ್ರಶ್ನೆಯ ಉತ್ತರವನ್ನು ಕಾಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಿ ಗೈಸ್.